ಟಾರ್ಗೆಟ್ಗೆ ಮತ್ತು ಸ್ವಾಗತ. ಈಗ ಶಂಕರ್ ಬಿದ್ರಿ ಅವರು ಭಾರತೀಯ ಜನತಾ ಪಕ್ಷದ ಕಡೆ ಒಲವು ಇದೆ, ಅವರೇನೋ ಬಿಜೆಪಿ ಸೇರ್ತಾರೇನೋ ಅಂತ ಮಾತಿದೆ. ನನಗೆ ಯಾವ ಪಕ್ಷದ ಬಗ್ಗೆಯೂ ಇನ್ನೂ ಯಾವುದೇ ಒಲವಿಲ್ಲ. ಯಾರು ಕರೆದಿಲ್ಲ? ನಾನು ಹೇಳ್ತೀನಿ ಕೇಳಿ. ನನಗೆ ಉತ್ತರ ಪ್ರದೇಶದ ಇನ್ನೊಂದು ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮಾತಾಡಿದರು. ಈಗ ಸಮಾಜವಾದಿ ಪಕ್ಷ ಬಿಟ್ಟು ನೀವು ಹಿಂದೆ ನಾನು ಮಾತಾಡಿದಾಗ ಬಿಹಾರದಿಂದನೂ ಕರೆ ಮಾಡಿದ್ರೆ ಅಂತ ಹೇಳಿ, ಈಗ ಅಲ್ಲಿಂದನೂ ಬಂತು. ಇವತ್ತು ಜೆಡಿಯು ಪಕ್ಷ, ಜೆಡಿಯು ಅಂತಾರೆ, ಅಲ್ಲಿಂದನೂ ಒಂದು ಪಕ್ಷದಿಂದ ಬಂದಿದೆ. ಕರ್ನಾಟಕದಲ್ಲಿ ಈಗ ಎರಡು ಪಕ್ಷಗಳಿಂದ ರಿಪ್ರೆಸೆಂಟೇಟಿವ್ ಅಂದರೆ ಏನು, ದೂತರು ಬಂದು ಭೇಟಿಯಾಗಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಉಳಿದಿದ್ದು ಯಾವುದು? JDS ಮತ್ತು ಬಿಜೆಪಿ. ಎರಡು ಪಕ್ಷ ಹೇಳ್ತೀನಿ ಕೇಳಿ. ಇನ್ನೊಂದು ಪಕ್ಷದಿಂದ ಫೀಲರ್ ಬಂಧುಗಳು ಭೇಟಿಯಾಗಿದ್ದಾರೆ. ಅಲ್ಲ, ಏನು ಮುಕ್ತವಾಗಿ ಹೇಳಿ ಯಾವ ಪಕ್ಷ ಕರ್ನಾಟಕದಲ್ಲಿ? KJP ಇಂದ ಆಹ್ವಾನ ಬಂತ. ಎರಡು ಪಕ್ಷ ಯಾವ ಶಂಕರ್ ಬಿದ್ರಿ ಯಾವ್ದು ಹೇಳಿ? ಈಗ ಹೇಳೋದು ತಪ್ಪಾಗುತ್ತೆ. ಈಗ ಕಾಂಗ್ರೆಸ್ ಮುಗಿದಿದೆ, ಬಿಜೆಪಿ, KJP, JDS. ಯಾವ ಪಕ್ಷನೂ ನೀವು ಹೆಸರು ಹೇಳ್ಕೋಬೇಡಿ, ಎಲ್ಲರೂ ಬಂದಿದ್ದಾರೆ. ಬಿಜೆಪಿ, JDS ಮೂರು ಕಡೆಯಿಂದ ದೂತರು ಬಂದಿದ್ದಾರೆ ಮಾತ್ರ. ಇನ್ನೂ ನಿಮ್ದು ಹೆಸರುಗಳು ಸರಿ ಇಲ್ಲ. ಎಲ್ಲಾ ಪಕ್ಷದವ್ರು ಬಂದಿದ್ದಾರೆ. ಅಲ್ಲಿ ನೀವೇ ಹೇಳಿ ಯಾವ್ಯಾವ ಹೆಸರು? ನಾ ಹೇಳೋದಿಲ್ಲ, ಈಗ ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿದ್ನಲ್ಲ. ಆಮೇಲೆ ಎರಡು ಮುಗಿತಲ್ಲ, ಇದು ಮೂರನೇದು ಯಾವ್ದೀಗ? ನಾ ಹೇಳಿದ್ನಲ್ಲ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಚ್ಚು ಕಡಿಮೆ ಎರಡು ಪಕ್ಷದಿಂದ ಪ್ರತಿನಿಧಿಗಳು ಬಂದು ಭೇಟಿಯಾಗಿ ಹೋಗಿದ್ದಾರೆ. ಬಿಜೆಪಿ, ನಾ ಹೆಸರು ಹೇಳೋದು JDS ಇಲ್ಲ. ಅದು ನೀವು ಈಗ ನಮ್ಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ, ನೀವು ಸೇರೋದು ಗೊತ್ತಾಗ್ತದೆ, ಬಿಜೆಪಿ ಪಾರ್ಟಿ ಬಿಡೋದು ಗೊತ್ತಾಗ್ತಲ್ಲ. ಇಲ್ಲ, ಪಾರ್ಟಿ ಅಂತ ಬಿಟ್ಟದ್ದು ಆಯ್ತು. ಅಲ್ಲ, ನಿಮ್ಗೆ ಗೊತ್ತಿಲ್ಲ ನಿಮ್ಮ ಅಧ್ಯಕ್ಷ ಅಂತ ತೆಗೆದು ಹಾಕಿದ್ದು, ಅದು ಗೊತ್ತಾಗಿಲ್ಲ ಅಂತ ಬಿಟ್ಟದ್ದು. ಮತ್ತೆ ಇನ್ನೇನು ರಾಜಕಾರಣ ಮಾಡ್ತೀರಿ ನೀವು? ಆಯ್ತು, ರಾಜಕಾರಣ ನಿಮ್ಗೆ ಗೊತ್ತಾಗಲ್ಲ. ರಾಜಕಾರಣ ನೋಡಿ, ನಾವು ನಂಬಿಕೆ ಮೇಲೆ ರಾಜಕಾರಣ ಮಾಡ್ತಕ್ಕಂಥವ್ರು. ನೋಡಿ, ಒಂದು ವಿಷಯ ಲಕ್ಷ್ಮಣ ಅವರೇ, ಒಂದೇ ವಿಷಯ ಹೇಳ್ತೀನಿ. ನಾನು 2 ಸಲನೂ ಈಗ ಪಕ್ಷ ಬಿಟ್ಟರು ಸಹಿತ ನಾನಾಗೆ ಬಿಟ್ಟಿದ್ದೀನಿ. ನಾನು ಯಾರಿಗೂ ಕೆಟ್ಟದ್ದು ಬಂದುಬಿಟ್ಟಿಲ್ಲ. ಏನಪ್ಪ ಸಾಹೇಬರು 6 ತಿಂಗಳಲ್ಲಿ 2 ಪಾರ್ಟಿ ಮಾಡೋ ಪರಿಸ್ಥಿತಿ ಬಂತಲ್ಲ ಅಂತ ಬೇಜಾರಿದೆ. ಅದಕ್ಕಾಗಿ ನನಗೆ ವಿಷಾದ ಇದೆ. ಈ ಮುಜುಗರ ಎಡವಿದಿರಿ ಅನ್ನೋದ್ರ ಬಗ್ಗೆ ಅನುಭವ ಆಗ್ತಾ ಇದೆ. ನಾನು ಎಡವಿದ್ದೀನಿ ಅನ್ನೋಕ್ಕಿಂತ ಈ ರಾಜಕೀಯದಲ್ಲಿ ನಂಬಲಿಕ್ಕೆ ಯೋಗ್ಯರಾದಂಥ ಜನ ಇಲ್ಲ. ಪಕ್ಷದಿಂದ ರಾಜ್ಯಸಭಾ ಸ್ಥಾನ ಸಿಗಲಿಲ್ಲ ಅನ್ನುವಂಥ ಅಸಮಾಧಾನ ನಿಮಗಿದೆ. ನೋಡಿ, ರಾಜ್ಯಸಭಾ ಸ್ಥಾನ ಅವ್ರ ಅಪ್ಪನೂ ಬಂದರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಬೇಡ ಅಂತ ಹೇಳಿ ಬಂದಿದ್ದೀನಿ ಆ್ಯಕ್ಚುಲಿ. ಈಗ ಶಂಕರ್ ಬಿದ್ರಿ ಅವರು ಸ್ವತಃ ಮನೆ ಕಟ್ಟಿಕೊಂಡು ಸಂಸಾರ ಮಾಡಬೇಕಾಗಿದೆ. ಮಾಡ್ತೀನಿ. ಯಾವಾಗ ಅದಕ್ಕೆ ಅಡಿಪಾಯ ಹಾಕ್ತೀರಿ? ಈಗ ನನ್ನ ಸ್ವಂತ ಅಭಿಪ್ರಾಯ, ಸ್ವಂತ ನಿರ್ಣಯಕ್ಕಿಂತಲೂ ಸಹಿತ ಅವ್ರ ನಿರ್ಣಯ ಅದೆಲ್ಲವೂ ತಗೊಳ್ಳಿ. ಒಂದೊಂದ್ಸಲ ಅವ್ರ ನಿರ್ಣಯಕ್ಕೂ ನಾನು ತಲೆಬಾಗಬೇಕಾದಂಥ ಪ್ರಸಂಗ ಬರ್ಬೋದು. ಶಂಕರ್ ಬಿದ್ರಿ ಅವರ ನೇತೃತ್ವದಲ್ಲಿ ಒಂದು ಹೊಸ ಕರ್ನಾಟಕ ಜನಶಕ್ತಿ ಅನ್ನುವಂಥ ಪಕ್ಷ ಉದಯ ಆಗುತ್ತೆ. ಹೆಸರು ಬಗ್ಗೆ ನಾವು ಬರೀ ಚರ್ಚೆ ಮಾಡಿದ್ದೀವಿ. 15 ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಯಾವುದೇ ಒಂದು ಹೆಸರನ್ನು ಇಂಟೆಲಿಜೆನ್ಸಿ ತರ ವರ್ಡಲ್ಲೇ ಮಾತಾಡ್ತಾ ಇದ್ದೀರಾ? 15 ಅಂತೀರಿ. ಇಲ್ಲ, 15. ನನ್ನ ಈಗ ಬಸವನಕ್ಕೆ ಬನ್ನಿ, ನನ್ನ ಟೇಬಲ್ ಮೇಲೆ ನೋಡಿ ಯಾವ ಹೆಸರಿದೆ ಹೇಳಿ. 15 ಹೆಸರಿದಾವ. ರಾಷ್ಟ್ರೀಯ ಪ್ರಜಾಪಕ್ಷ ಅಂತ ಒಬ್ಬರು ಹೇಳಿದರು, ರಾಷ್ಟ್ರೀಯ ಪ್ರಜಾಶಕ್ತಿ ಅಂತ ಹೇಳಿದರು, ಕರ್ನಾಟಕ ಪ್ರಜಾಶಕ್ತಿ ಅಂತ ಹೇಳಿದ್ದಾರೆ. ಸೊ ಅದು ಶಾರ್ಟ್ ಲಿಸ್ಟ್ ಆಗಿ ನೀವು ಫೈನಲ್ ಮಾಡಿದೆ ಅವಾಗ? ಈ ಫೈನಲ್ ನಾವು ಪಕ್ಷ ಮಾಡಿ ಡೆಲ್ಲಿಯಲ್ಲಿ ಅಪ್ಲಿಕೇಶನ್ ಹಾಕೊಂಡ್ಬಂದು ಫೈನಲ್ ಮಾಡ್ತೀವಿ. ಅಂದ್ರೆ ಮುಂದಿನ ತಿಂಗಳು ಹೊಸ ಪಕ್ಷದ ಉದಯದ ಸಂಕೇತ. ಪಕ್ಷ ಸೇರ್ಬೇಕೋ ಅಥವಾ ಬೇರೆ ಪಕ್ಷದ ಜೊತೆ ಗುರುತಿಸಿಕೊಳ್ಬೇಕು ಅಂತಕ್ಕಂಥ ಎರಡು ಗೊಂದಲ ಇದೀಗ. ಈ ಗೊಂದಲ ಅಲ್ಲ, 2 ಆಪ್ಷನ್ಗಳಿದಾವೆ ಈಗ. ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ತಾವು ಹೋಗೋದನ್ನ ಯಾರು ತಪ್ಪಿಸಲ್ಲ. ಈಗ ಒಂದು ರಾಷ್ಟ್ರೀಯ ಪಕ್ಷ ನಾವು ಸೇರ್ಲೂಬಹುದು. ನಾವೇ ಪ್ರಾದೇಶಿಕ ಪಕ್ಷ ಮಾಡಿಕೊಂಡು ಅವ್ರ ಜೊತೆ ಅಲಯನ್ಸ್ ಅಂದರೆ ಅವ್ರ ಒಕ್ಕೂಟದಲ್ಲಿ ಸೇರ್ಬೋದು. ಅವೆರಡೂ ಪಾಸಿಬಿಲಿಟಿ ಇದಾವೆ. ಕಾಂಗ್ರೆಸ್ ಜೊತೆ ಹೋಗಲ್ಲ. ನಾ ಎರಡಿಗೂ ನಾವು ಯಾವುದೂ ಹೋಗುದಿಲ್ಲ ಅಂತ ಹೇಳ. ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು. ಒಂದು ಗುಂಪಿನ ಜೊತೆ ನಾವು ಐಡೆಂಟಿಫೈ ಆಗ್ತೀವಿ ಪಕ್ಷ ಕಟ್ಟಿದ ಮೇಲೆ. ಟೈಮ್ ಎಲ್ಲ ನಿಮ್ಗೆ ಹತ್ರ ಬರ್ತಾ ಇದೆ ಲೋಕಸಭಾ ಚುನಾವಣೆ. ಇರ್ಲಿ, ಏನ್ ತಪ್ಪೇನಿದೆ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನೋಡ್ತಾ ಇರಿ. ಚುನಾವಣೆ ಇನ್ನೇನು 8-9 ತಿಂಗಳು ಬರುತ್ತೆ ಲೋಕಸಭಾ ಚುನಾವಣೆ. 6 ತಿಂಗಳು ಅಲ್ಲ, 6 ತಿಂಗಳು ಚುನಾವಣೆ ಬರುತ್ತೆ. ಶಂಕರ್ ಬಿದ್ರಿ ಅವರಿಗೆ ಭಾರತೀಯ ಜನತಾ ಪಕ್ಷ ಕರೆದ್ರೆ ನೀವು ಹೋಗ್ತಿರೋ ಹೋಗಲ್ವೋ? ಅದು ನಾವು ಎಲ್ಲ ನನ್ನ ಜೊತೆಯವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸೊ ಅಲ್ಲಗಳೆಲ್ಲ ನಾವು ಯಾವುದೂ ಅಲೆಗಳೆಲ್ಲ ಈಗ ಯಾರ್ದು ಅಲೆಗಳಿರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಉಳಿದಿಲ್ಲ. ಅನುಭವ ಆಗಿದೆ, ಈಗ ಸಾಕಷ್ಟು ಅನುಭವ ಆಗಿದೆ. ಮತ್ತು ನೀವು ಕಾಂಗ್ರೆಸ್ ಸೇರಿದಾಗ ಅಂದ್ರೆ ನಾವು ಕಾಂಗ್ರೆಸ್ ನನ್ನ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ನೋಡಿ. ನನಗೆ ಸೂಟ್ ಇವತ್ತು ನನಗೆ ಸಿದ್ಧಾಂತದ ಬಗ್ಗೆ ನಂದೇನೂ ಡಿಫ್ರೆನ್ಸ್ ಇಲ್ಲ. ಈಗ ಜನತಾದಳ ಸೆಕ್ಯುಲರ್ ಪಕ್ಷದಿಂದಲೂ ಕೂಡ ನಿಮಗೆ ದೂತರು ಬಂದಿದ್ರ? ನಾ ಈ ಪಕ್ಷ ಆ ಪಕ್ಷ ಅಂತ ಹೇಳೋದು ಅಪಚಾರ ಮಾಡಿದಂಗೆ. ಅಪಚಾರ ತಪ್ಪೇನು, ರಾಜಕಾರಣದಲ್ಲಿ ಕರೆಯೋದು. ನಾ ಹೇಳ್ತೀನಿ ಕೇಳಿ. ಇನ್ನೂ ಯಾಕಂದ್ರೆ ನಿನ್ನೆ ಬಂದಾರ, ಇವತ್ತು ಮುಂಜಾನೆ ಬಂದಾರ. ಈಗ ನಮಗೆ ನಾನು ಕ್ಲಿಯರಾಗಿ ಹೇಳ್ತೀನಿ ಕೇಳಿ. 2 ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಡದೇ ಇದ್ದಂಥ 2 ಪಕ್ಷಗಳು ಕರೆದಿದ್ದಾವೆ. ಕರ್ನಾಟಕ ಸಂಬಂಧಪಡದೇ ಇರೋದು 2 ಅಂದರೆ ಒಂದು JDU, ಅದು ನಾ ಹೆಸರು ಹೇಳಲ್ಲ. ಇನ್ನೊಂದು ಒಂದು ಉತ್ತರ ಪ್ರದೇಶದ್ದು, ಒಂದು ಬಿಹಾರದ್ದು. 2 ಪಕ್ಷದ ಕರ್ನಾಟಕದಲ್ಲಿದ್ದಾವೆ. ಅವರು ನನಗೆ ಕರೆದಿದ್ದಾರೆ. ಬಿಜೆಪಿ JDS ಕರೆದಿಲ್ಲ. ನಾ ಹೇಳ್ತೀನಿ ಕೇಳಿ. ಬಿಜೆಪಿ JDS ಕರೆದಿಲ್ಲ. ನೋಡಿ, 2 ಕರ್ನಾಟಕದಲ್ಲಿ ಅಷ್ಟೊಂದು ಸುಭದ್ರವಾದಂಥ ನೆಲೆ ಇಲ್ಲದ ಪಕ್ಷಗಳು ಕರೆದಿದ್ದಾರೆ. ಒಂದು ಉತ್ತರ ಪ್ರದೇಶ ಬೇಸರು ಸ್ಟ್ರಾಂಗ್ ಇದ್ದದ್ದು, ಒಂದು ಬಿಹಾರದಲ್ಲಿ ಸ್ಟ್ರಾಂಗ್ ಇದ್ದವರು ಕರೆದಿದ್ದಾರೆ. ಇನ್ನೊಂದು JDU
ಹೆಸರು ಹೇಳೋದು ಈಗ ತಪ್ಪಾಗುತ್ತೆ ಅಂತ ಹೇಳಿದ್ನಲ್ಲ. ಉಳಿದಿದ್ದು ಜೆಡಿಯು ತಾನೆ ಕರ್ನಾಟಕ. ಅದು ಏನಾದರೂ ನೀವು ತಿಳ್ಕೊಂಡು ಇನ್ನೊಂದು ಉತ್ತರ ಪ್ರದೇಶ ಯಾವ್ದು ನಂಗೆ ನೆನಪಿ ಬರ್ತಾ ಇಲ್ಲ ಬಿದ್ರಿ ಅವ್ರೆ. ಉತ್ತರ ಪ್ರದೇಶ ಯಾವುದು? ಬೇಡ, ಸಮಾಜವಾದಿ ಪಾರ್ಟಿ ಮುಗಿದಿ. ಉತ್ತರ ಪ್ರದೇಶ ನನಗೆ ನೆನಪು ಬರ್ತಾ ಇಲ್ಲ. ಒಂದು ಪ್ರೀತಿ ವಿಶ್ವಾಸ ಕರೆಕ್ಟ್ ತಪ್ಪಂತ ಹೇಳ್ತೀನಲ್ಲ ಅದು. ಕರೆದಿರ್ತಾರೆ. ಈಗ ನಿಮ್ಮ ಹತ್ರ ಬೆಲ್ಲ ಇದ್ದಾಗ ಇರುವೆಗಳು ಮುಂದ್ಕೊಳ್ತವೆ. ಈಗ ಕರ್ನಾಟಕದಲ್ಲಿ ಸಾಕಷ್ಟು ಬಲಿಷ್ಠವಾಗಿರ್ತಕ್ಕಂಥ 2 ಪಕ್ಷಗಳ ಪ್ರತಿನಿಧಿಗಳು ಬಂದು ಭೇಟಿಯಾಗಿ ಹೋಗಿದ್ದಾರೆ. ಬಲಿಷ್ಠ ಅಂದ್ರೆ JDS BJP. ನಾ ಹೆಸರು ಹೇಳೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬಂದಿಲ್ಲ. ಸಾಕಷ್ಟು ಬಲಿಷ್ಠವಾಗಿರ್ತಕ್ಕಂಥ 2 ಪಕ್ಷಗಳು ಬಂದಿದೆ. ಅದೇ ಕರ್ನಾಟಕ ಬಲಿಷ್ಠ ಅಂದ್ರೆ BJP JDS. ನಾ ಹೇಳಿದ್ನಲ್ಲ ಸ್ವಾಮಿ, ಅಲ್ಲ ಅವ್ರಿಂದ ಬಂದಿಲ್ಲ. ಅಲ್ಲ ಅವರಿಂದ ಯಾರು ಕರೆದಿಲ್ಲ. ನಾ ಹೇಳಿದ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಬಲಿಷ್ಠವಾಗಿರ್ತಕ್ಕಂಥ 3 ಪಕ್ಷಗಳ ಪೈಕಿ 2 ಪಕ್ಷಗಳ ಪ್ರತಿನಿಧಿಗಳು ಒಂದು ಭೇಟಿಯಾಗಿದ್ದಾರೆ. ಅದೇ ಒಂದು BJP JDS. ನಾ ಹೇಳಿದ್ದಲ್ಲ, ನೀವು ಎಷ್ಟು ಹೇಳಿದ್ರು ನಾ ಹೇಳಲ್ಲ. ಅಲ್ಲ ಅವ್ರಿಂದ ಬಂದಿಲ್ಲ. ನಾ ಅಲ್ಲ ಅವ್ರಿಂದ ಬಂದಿದ್ದಾರೆ ಅಂತ ಹೇಳಿ. ಇನ್ನೊಂದು ಪಕ್ಷದಿಂದ ಫೀಲರ್ಸ್ ಬಂದಾವ. ಇನ್ನೊಂದು ಪಕ್ಷ ಯಾವ್ದದು? ಅದನ್ನ ಯಾವ್ದಂತ ಹೇಳಲ್ಲ. ಈಗ ನೀವು ಇಟ್ಟು ಸೀಕ್ರೆಟ್ ಇಟ್ಕೊಂಡ್ರೆ ಹೆಂಗೆ ರಾಜಕೀಯ ಮಾಡ್ತೀರಿ ನೀವು? ಇಲ್ಲ ಇದು ಇನ್ನೂ ಎಂಬ್ರಿಯೋ ಇದೆ. ನೀವಂತ ಹೇಳಿಕೆ ಇವತ್ತು ಬಂದೆ ಹೊರತು JDS BJP ಇಂದ ನಿಮಗೆ ಅಧಿಕೃತವಾಗಿ ಹೇಳಿದ್ದಲ್ಲ, ಯಾವ ಪಕ್ಷದ ಜೋಡಿನೂ ನಾನು ಮಾತಾಡಿಲ್ಲ. 7 ತಿಂಗಳಲ್ಲಿ ಎಷ್ಟು ದುಡ್ಡು ಕಳ್ಕೊಂಡ್ರಿ? ಒಂದು 6.5 ಲಕ್ಷ ರೂಪಾಯಿ ಕಾಂಗ್ರೆಸ್ಸಲ್ಲಿ ಹೋಯ್ತು, 4 ಲಕ್ಷ ರೂಪಾಯಿ ಇದರಲ್ಲಿ ಹೋಯ್ತು. ಡಿಪಾಸಿಟ್ ಇಟ್ಟರೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಅದು ಬರೋದು. ಏನು ನನ್ನ ಪೆನ್ಷನ್ 90 ಲಕ್ಷ ರೂಪಾಯಿ ಬಂದಿತ್ತು, GPF ರಿಟೈರ್ಮೆಂಟ್ ಬೆನಿಫಿಟ್ಟು ಎಲ್ಲ ಒಂದು 13 ಲಕ್ಷ ಹೋಯ್ತು. ಈಗ ಹೊಸ ಪಕ್ಷ ಕಟ್ಟಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕು ಬಿದ್ದಿರವ್ರೆ. ಈಗ ನೋಡಿ, ನಾನು ಹೊಸ ಪಕ್ಷ ಕಟ್ಟಬೇಕಾದ್ರೆ 100 ಕೋಟಿ ಬೇಕು ಅಂತಕ್ಕಂಥದ್ದು ಒಪ್ಕೋತೀನಿ. ನಾನು ಸಮಷ್ಟಿ ಶಕ್ತಿ ಮೇಲೆ ನಂಬಿಕೆ ಇದ್ದವನು. ಆ ತೀರ್ಮಾನ ಯಾವಾಗ ಆಗುತ್ತೆ? 21ಕ್ಕೆ ಆಗುತ್ತೆ. ಅಕ್ಟೋಬರ್ 21ಕ್ಕೆ ಹೊಸ ಪಕ್ಷ ಕಟ್ಟ. ಯಾಕಂದ್ರೆ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ತಯಾರಿಲ್ಲ. ನನ್ನಷ್ಟಕ್ಕೆ ನಾನು ಕಾಂಗ್ರೆಸ್ ಪಕ್ಷದಂಥ ಪರಿಸ್ಥಿತಿಯಲ್ಲಿದ್ದರೆ ನಾಳೆನೇ ಅನೌನ್ಸ್ ಆಗಿತ್ತು. ಆದರೆ ಆ ಹೊಸ ಪಕ್ಷದ ಘೋಷಣೆ ಬೆಂಗಳೂರಲ್ಲಾಗುತ್ತಾ ದಿಲ್ಲಿಯಲ್ಲಾಗುತ್ತಾ? ಬೆಂಗಳೂರಲ್ಲೇ ಆಗುತ್ತೆ. ಹೊಸ ರಾಜ್ಯ ಪ್ರಾದೇಶಿಕ ಪಕ್ಷ ನಿಮ್ಮದು ಪಕ್ಷ ಅದು. ಯಾಕಂದರೆ ನಾವು ನಮ್ಮ ಇತಿಮಿತಿಗಳನ್ನು ತಿಳ್ಕೊಬೇಕಾಗುತ್ತೆ. ನೀವು ಹೇಳಿದಂಗೆ ನನಗೆ ಟೈಮ್ ಕಡಿಮೆ ಇದೆ ಲೋಕಸಭಾ. ಹೌದು. ಹಾಗಾದರೆ ಶಂಕರ್ ಬಿದರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ? ಮಾಡ್ತೀವಿ. ಕ್ಷೇತ್ರ ಯಾವುದು? ಬಾಗಲಕೋಟೆನ, ಚಿತ್ರದುರ್ಗ? 3 ಕ್ಷೇತ್ರಗಳು ನಮ್ಮ ಮುಂದಿದ್ದಾವೆ: ಮೈಸೂರು, ತುಮಕೂರು, ಬಾಗಲಕೋಟೆ. ಆಗಿನ ಪರಿಸ್ಥಿತಿಯಲ್ಲಿ ಯಾವುದು ಹೆಚ್ಚು ಅನುಕೂಲ ಅನಿಸುತ್ತೋ ಅದು ಆರಿಸ್ಕೊತೀವಿ. ಗ್ಯಾರಂಟಿ. ಸೊ ಅದು ರಾಷ್ಟ್ರೀಯ ಪಕ್ಷ ಆಗ್ಬೋದು, ಪ್ರಾದೇಶಿಕ ಪಕ್ಷ ಆಗ್ಬೋದು. ಅದು ನಾವು ರಾಷ್ಟ್ರೀಯ ಪಕ್ಷದಲ್ಲಿ ಸೇರಿಕೊಂಡ್ರೆ ರಾಷ್ಟ್ರೀಯ ಪಕ್ಷದಿಂದ ನಿಲ್ತೀವಿ, ಅಥವಾ ಪ್ರಾದೇಶಿಕ ಪಕ್ಷದಿಂದ ಬಂದರೆ ಪ್ರಾದೇಶಿಕ ಪಕ್ಷದಿಂದ ನಿಲ್ತೀವಿ. ಸೊ ಯಾಕಂದರೆ ರಾಜಕೀಯ ಯಾವಾಗ ಮದುವೆ ಆದ ಹೆಣ್ಮಗಳು ಒಂದು ಮಗು ಹಡಿ ತನಕ ಹೆಂಗೆ ಹಾಕಿ ತಾಯ್ತನ ಅಥವಾ ಹೆಣ್ತನ ಪೂರ್ತಿ ಆಗಲ್ವೋ, ಹಂಗೆ ರಾಜಕೀಯದಲ್ಲಿ ನಾವು ರಣರಂಗಕ್ಕೆ ಹೋಗಿ ಹೋರಾಡಿದ ಮೇಲೆ ನಮ್ಮ ಶಕ್ತಿ ಗೊತ್ತಲ್ಲ. ನಾನೇ ಹಿಂದೆ ಕೇಳಿದೆ, ಹೌದು, ಇದೇನು ಹಿಂಗೆ ಆಯ್ಕೆ ಮಾಡ್ಕೊಂಡ್ರೆ ನಾವು ಹುಡುಗಿ ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಮದೇ ಆದಂಥ ಆಯ್ಕೆಗಳಿರ್ತಾವೆ ಅಂತ ಹೇಳಿದ್ರಿ ನೀವು. ಹೌದು. ಮತ್ತೆ ಆ ಹುಡುಗಿನ ಬಿಟ್ಟು 2 ಹುಡುಗಿ ಬಿಟ್ಟು ಬಂದಿರಲ್ಲ. ಮತ್ತು ಆ ಹುಡುಗಿಯರು ಮೊಂಡ ಇದ್ದರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಲ್ಲ, ಗಂಡನೇ ಸರಿ ಇಲ್ಲ ಅಂತ ಹುಡುಗಿಯರು ಬಿಟ್ಟು ಇಲ್ಲ ಗಂಡ ಸರಿ ಇಲ್ಲ ಅಂತ ಯಾರೂ ಹೇಳಿಲ್ಲ. ಇವತ್ತು ತಿರುಗಿ ಬಾರಪ್ಪ ಅಂತ ಕರಿತಾ ಇದ್ದಾರೆ. ರಾಜಿ ಮಾಡಿಕೊಳ್ಳಲು ಸಿದ್ಧನಿಲ್ಲದಕ್ಕಾಗಿ ನಾನು ಬಿಟ್ಟು ಬಂದಿದ್ದೀನಿ ಹೊರತು ಬೇರೆ ಬಿದಿರಿ ಅನ್ನುವ ಹೆಸರಿನ ಆ ಶ್ರೇಷ್ಠತೆ ವ್ಯಸನ ನಿಮಗೆ ಸಮಸ್ಯೆ ಮಾಡ್ತಾ ಇದೆ ಅಂತ. ಬಿದ್ರಿ ಹಿಂದೆ ನಾನು ಒಬ್ಬ ಸ್ಟ್ರಾಂಗ್ ಆಗಿದ್ದೆ, ನನ್ನನ್ನು ಅದೇ ರೀತಿ ನಡ್ಸ್ಕೋಬೇಕು ರಾಜಕಾರಣದಲ್ಲಿ. ನೋಡಿ, ಈಗ 42 ವರ್ಷದಿಂದ ರಾಜ್ಯದ ಜನ ನನ್ನ ನೋಡಿದ್ದಾರೆ. ನಾನು ಎಷ್ಟು ವಿನೀತನಾಗಿ ಬಿದಿರಿ ಅಂತಕ್ಕಂಥ ಭ್ರಮೆ ನನ್ನ ಜೀವನದಲ್ಲಿ ಇದ್ದಿದ್ದೇ ಇಲ್ಲ. ನೀವು ನೋಡಿ ಬೇಕಾದ್ರೆ ನೀವು 2+2 4 ಆಗುತ್ತೆ, 5 ಆಗಲ್ಲ ಅಂತ ಹೇಳಿದ್ರಿ. ಹೌದು. ಸೊ ಈಗ 5 ಆಗ್ತಾ ಇದೆ, 6 ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಈ ರಾಜಕೀಯದಲ್ಲಿ ಏನೇನಾಗುತ್ತೋ ಅದು ಪರಮಾತ್ಮನಿಗೆ ಗೊತ್ತು. ಆಗ ನಿಮ್ಮ ಹೋಮ್ ಮಿನಿಸ್ಟರ್ ರಾಜಕಾರಣ ಸಾಕಂತ ಹೇಳಿಲ್ವಾ ನಿಮ್ಗೆ? ಇಲ್ಲ, ನಾನು ಅವರಿಂದ ಒಮ್ಮೆಲೆ ನಾನು ಕಾಂಗ್ರೆಸ್ ಮುಂದೆ ಪರ್ಮಿಷನ್ ತೊಗೊಂಡ್ಬಿಟ್ಟಿದ್ದೀನಿ. ಅದು ಫೈನಲ್ ಪರ್ಮಿಷನ್ನು. ಯಾಕಂದ್ರೆ ರಾಜೀವ್ ಚಂದ ನಾನು ಬಿಟ್ಟಿದ್ದಾರೆ ಅವರು. ಸೊ ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಸೊ ಇದು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.